ನಾರಾಯಣ ರಂಜೆ ಅವರೇ, ಬಹುಶಃ ನಾನು ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದೆ, ಯಾವುದೇ ಒಂದು ಪಕ್ಷ ಪ್ರಜಾಪ್ರಭುತ್ವದ ಏನು ಸೌಂದರ್ಯ ಇರೋದು ಹೋರಾಟಗಳಲ್ಲಿ ಮತ್ತು ಪ್ರಶ್ನೆ ಮಾಡೋದು. ಒಂದೇ ಪಕ್ಷ ಕಂಟಿನ್ಯೂಸ್ ಆಗಿ ವಿನ್ ಆಗ್ತಾ ಹೋದಾಗ ಒಂದು ರೀತಿಯ ಒಂದು ಸೋಮಾರಿತನ ಬರುವಂಥ ಸಾಧ್ಯ. ನಾವು ಹೇಗಿದ್ದರೂ ಮುಂದೆ ನಾವೇ ಗೆಲ್ಲುವವರು, ನಮ್ಮನ್ನು ಪ್ರಶ್ನೆ ಮಾಡುವವರು ಯಾರು ಅಂತ. ಹೀಗಿರುವಾಗ ಈ ರಾಮ ಮಂದಿರದ ಹಗರಣ ಇರ್ಬೋದು, ನೀಟ್ ಇರ್ಬೋದು, E20 ಬಗ್ಗೆ ನಾನು ಮಾತಾಡೋದಿಲ್ಲ. ರಾಮ ಮಂದಿರ ಮತ್ತು ನೀಟ್ ಸಂದರ್ಭಗಳು, ಆಮೇಲೆ ರಾಜೀನಾಮೆ ಕೊಟ್ಟಂತಹ ಸಂದರ್ಭಗಳು, ಶಿಕ್ಷಣ ಸಚಿವರು, ಹೀಗಿರುವಾಗ BJPಯ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತದ ಆಧಾರದಲ್ಲಿ ನಡೆಯುವಂಥ ಪಾರ್ಟಿ. ಇವತ್ತು ರಾಜಕೀಯ ಮೇಲುಗೈಗಳು, ಒಂದಷ್ಟು ಸೋಲು ಗೆಲುವುಗಳ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಸೋಲಿಂದಲೇ ಆರಂಭ ಆಗಿರುವಂಥದ್ದು. 100-200 ಓಟು ಪಡೆದಿರತಕ್ಕಂಥ ಸಂದರ್ಭದಲ್ಲಿ ಜನಸಂಘ ವಿಜಯೋತ್ಸವವನ್ನು ಆಚರಿಸಿದಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಆ ಹಿನ್ನೆಲೆಯಿಂದ ಬೆಳೆದು ಬಂದಿರತಕ್ಕಂಥ ಪಾರ್ಟಿ ಇವತ್ತು 2 ಜನ ಸಂಸದರಿದ್ದವರು ಇವತ್ತು 300 ಗಡಿ ದಾಟುವಂಥ ಪರಿಸ್ಥಿತಿ ಮತ್ತು ವ್ಯವಸ್ಥೆಯನ್ನು ಈ ದೇಶದ ಜನರು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಚಲಾಯಿಸುವ ಮುಖಾಂತರ ಆಗಿದೆ. ಒಂದು ಸೋಲು, ಒಂದು ಬೈ ಎಲೆಕ್ಷನ್ನ ಸೋಲನ್ನು ಇಟ್ಟುಕೊಂಡು, ಇದು ರಾಷ್ಟ್ರೀಯ ವಿಚಾರಧಾರೆಗಳನ್ನ ಇಟ್ಟುಕೊಂಡು ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನೋಂಥ ಕಲ್ಪನೆಗಳಿಲ್ಲ. ಆದರೆ ಸೋಲನ್ನು ಕೂಡ ಸವಾಲಾಗಿ ಸ್ವೀಕರಿಸುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಎಲ್ಲೆಲ್ಲಿ ಸೋಲುಗಳಾಗಿದೆ ಅದನ್ನು ಪುನಃ ವಿಮರ್ಶೆ ಮಾಡಿ ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು, ಅದನ್ನು ತಳಮಟ್ಟದಲ್ಲಿ ಎಲ್ಲಿ ಸೋಲಾಗಿದೆ ಮತ್ತು ಯಾತಕ್ಕೋಸ್ಕರ ಆಗಿದೆ ಅನ್ನೋದರ ಬಗ್ಗೆ ಕೂಡ ಚಿಂತನೆ ಮಾಡಬಲ್ಲಂತ ಒಂದು ದೊಡ್ಡ ಮಟ್ಟದ ರಾಜಕಾರಣದ ವ್ಯವಸ್ಥೆ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ. ಅದರಿಂದ ಸೋಲು ಒಂದು ಕಡೆ ಇದ್ದರೆ ಕೂಡ ಆ ಸೋಲನ್ನ ಒಂದು ರೀತಿಯ ಅವಕಾಶವನ್ನಾಗಿ ಪರಿವರ್ತಿಸುವ ಮುಖಾಂತರ ಮುಂಬರುವಂತಹ ಚುನಾವಣೆ ಸಂದರ್ಭದಲ್ಲಿ ಇದೇ ಸೋಲಿನ ಕಡೆ ಏನಾಗಿದೆ, ಏನು ವ್ಯತ್ಯಾಸ ಆಗಿದೆ ಅನ್ನೋದರ ಬಗ್ಗೆ ಗಮನ ಹರಿಸಿ ಎಲ್ಲಿ ವ್ಯತ್ಯಾಸ ಆಗಿದೆ ಅಲ್ಲಿ ವ್ಯತ್ಯಾಸವನ್ನು ತುಂಬುವಂಥ ಕೆಲಸವನ್ನು ಮಾಡುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಅದರಿಂದ ನಮಗೆ ವಿಶ್ವಾಸ ಇದೆ, ಇದೊಂದು ರೀತಿಯ ಸಣ್ಣ ಒಂದು ಹೊಡೆತ ಆಗಿರುವಂಥದ್ದು ಕೇವಲ ಒಂದು ಸೀಟ್ನ ಬಗ್ಗೆ. ಕಳೆದ 35 ವರ್ಷಗಳಿಂದ ನಾವು ಆ ಸೀಟನ್ನು ಬಂಕಿಪುರವನ್ನು ಇಟ್ಟುಕೊಂಡಿದ್ದೆವು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ರವರು ಅಲ್ಲಿ ಶಾಸಕರಾಗಿ ಬರ್ತಾ ಇದ್ರು, ಆಯ್ಕೆ ಆಗ್ತಿದ್ರು ಸಹಜವಾಗಿ. ಏನಾಗುತ್ತೆ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಒಬ್ಬ ಮೇರು ಮಟ್ಟದ ನೇತೃತ್ವ ವಹಿಸತಕ್ಕಂಥ ಒಬ್ಬ ರಾಜಕಾರಣಿ ಆ ವ್ಯವಸ್ಥೆಯಿಂದ ಬೇರೆ ಜವಾಬ್ದಾರಿ ಪಡ್ಕೊಂಡಂಥ ಸಂದರ್ಭದಲ್ಲಿ ಅದು ರಾಷ್ಟ್ರೀಯ ಪಾರ್ಟಿ ಯಾವುದೇ ಇರ್ಬೋದು ಅಲ್ಲಿ ಏನಾಗುತ್ತೆ, ಒಬ್ಬ ಹೊಸ ಮುಖವನ್ನು ಹುಡುಕುವಂಥ ಪರಿಸ್ಥಿತಿಗಳಾಗುತ್ತೆ. ಅಲ್ಲಿವರೆಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ನಿತಿನ್ ನಬೀನ್ರಿಗೂ ಕೂಡ ತಾನು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅನ್ನುವಂಥ ಕಲ್ಪನೆ ಅವರಿಗೂ ಕೂಡ ಇರಲಿಕ್ಕಿಲ್ಲ. ಆಗ ಹೊಸ ಮುಖವನ್ನು ಹುಡುಕುವಂಥ ಸಂದರ್ಭದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುತ್ತೆ. ಯಾಕಂದ್ರೆ ತುಂಬಾ ಜನರ ಸ್ಪರ್ಧೆಗಳಿರುತ್ತೆ. ಈಗ ಸ್ಪರ್ಧೆಗಳಿರುವಾಗ ಒಬ್ಬ ನಾಯಕ ಇರುವಾಗ ಅಷ್ಟು ಸ್ಪರ್ಧೆಗಳಿರುವುದಿಲ್ಲ. ಆದರೆ ಹೊಸ ಮುಖವನ್ನು ಹುಡುಕುವಂಥ ಸಂದರ್ಭದಲ್ಲಿ ಹೊಸ ಮುಖಗಳಲ್ಲಿ ಸ್ಪರ್ಧೆಗಳಿರುತ್ತೆ. ಆ ಸ್ಪರ್ಧೆಗಳಿಗೆ ಕಾರಣಕ್ಕೋಸ್ಕರ ಅಲ್ಲಿ ಒಂದಷ್ಟು ಸ್ಥಳೀಯವಾಗಿ ವ್ಯತ್ಯಾಸಗಳಾಗಿರ್ಬೋದು ಅನ್ನೋದು ನನ್ನ ಅನಿಸಿಕೆ. ಆದರೆ ಇದನ್ನು ಸರಿ ಮಾಡುವಂಥ ಚಾಕಚಕ್ಯತೆ ಮತ್ತು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಚುನಾವಣೆ ಆಗಿರುವಂಥದ್ದು ಮೊನ್ನೆ ಇರತಕ್ಕಂಥ ಹೋರಾಟದ ನಂತರ ದಿನಗಳಲ್ಲಿ ನೀವು ಹೇಳಿರುವಂಥ ನೀಟ್ ಏನಿದೆ ಅಥವಾ ವಿವಾದಗಳಿರ್ಬೋದು, ಏನೇ ಇರ್ಬೋದು, ಆ ನಂತರ ಆಗಿರುವಂಥ ಚುನಾವಣೆ ಇದರಿಂದ ಬೊಟ್ಟು ಮಾಡೋದು ಸಹಜವಾಗಿ ಏನು ಪಾರ್ಟಿ ಕಡೆಯಿಂದ ವ್ಯತ್ಯಾಸಗಳಾಗಿದೆ ಅದನ್ನು ಬೊಟ್ಟು ಮಾಡುವಂಥ ಕೆಲಸವನ್ನ ಮಾಧ್ಯಮ ಮಾಡುತ್ತೆ, ಜನರು ಮಾಡ್ತಾರೆ, ಮಾತಾಡಿಕೊಳ್ತಾರೆ. ಆದರೆ ತಪ್ಪನ್ನು ಸರಿಪಡಿಸಿ ಆ ಸೋಲನ್ನ ಸವಾಲಾಗಿ ಸ್ವೀಕರಿಸಿ ಮತ್ತು ಸೋಲನ್ನು ಗೌರವಿಸುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಸೋಲಿಂದಾಗಿ ವಿಚಲಿತ ಆಗುವಂಥ ವ್ಯವಸ್ಥೆಗಳಿಲ್ಲ. ಮತ್ತೆ ನೀವು ಹೇಳಿರತಕ್ಕಂಥ ನೇಪಥ್ಯಕ್ಕೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ. ರಾಜಕಾರಣದಲ್ಲಿ ಇದಮಿತ್ಯಂ ಅಂತ ಹೇಳ್ತೇವೆ, ಅದು ಇದ್ದೇ ಇರುತ್ತೆ. ಅದನ್ನು ಮುಂದುವರಿಸಿಕೊಂಡು ಹೋದಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಮತ್ತು ಜನರ ವಿಶ್ವಾಸದಲ್ಲಿ ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಇದೆ. ಎಲ್ಲೂ ಕೂಡ ತೆರೆಮರೆಯಲ್ಲಿ ಹೊರಗಡೆ ಹೋಗಿದೆ ಅನ್ನುವಂಥ ಚಿಂತನೆಗಳಿದ್ರೆ ಅದನ್ನು ಇವತ್ತಿನಲ್ಲಿ ಬಿಡ್ಬಿಡ್ಬೋದು. ಇದು ರಾಜಕಾರಣದ ವ್ಯವಸ್ಥೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ನೀವು ಡಾಟಾ ನೋಡಿಕೊಂಡು ಬಂದರೆ, ಯಾಕಂದರೆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರ ಕ್ಷೇತ್ರಗಳು ಈಗ ರಾಹುಲ್ ಗಾಂಧಿ ಅವರನ್ನು ಅಮೇಠಿಯಲ್ಲಿ ಸ್ಮೃತಿ ಇರಾನಿ ಅವರು ಸೋಲಿಸಿದರು. ಆ ಬಳಿಕದ ಬೆಳವಣಿಗೆ ನಿಮಗೆ ಕಾಂಗ್ರೆಸ್ ಪಕ್ಷದ ಗೊತ್ತಿದೆ. ಇಂದಿರಾ ಗಾಂಧಿ ಅವರನ್ನು ರಾಯ್ಬರೇಲಿಯಲ್ಲಿ ಸೋಲಿಸಿರೋದು ಯಾರು? ಜನತಾ ಪಾರ್ಟಿಯ ನಾರಾಯಣ ಅವರು ಸೋಲಿಸಿದರು. ಆಗಲೂ ಬಹಳಷ್ಟು ಬದಲಾವಣೆಗಳಾಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಬಾರಿ ಸೋತಿದ್ದಾರೆ. ಈಗ ಯಾವ ಪ್ರಶ್ನೆಗಳು ಮೂಡ್ತದೆ ಅಂದರೆ, ರಾಷ್ಟ್ರೀಯ ಅಧ್ಯಕ್ಷರು ಇರುವ ಕ್ಷೇತ್ರದಲ್ಲಿ ಒಂದು ಪಕ್ಷ ಸೋತಿತು ಅಂದರೆ ದೇಶಕ್ಕೆ ಒಂದು ಸಂದೇಶ ಬರ್ತದೆ ಏನು ಅಂದರೆ, ಬಹುಶಃ ದೇಶಾದ್ಯಂತ ಅದು ಮುಂದೆ ಸೋಲ್ಬಹುದು ಎನ್ನುವಂಥದ್ದು. ಇರಲಿ, ಕಾಂಗ್ರೆಸ್ನವ್ರಿಗೆ ಕೇಳುವ. ಕಾಂಗ್ರೆಸ್ನವರು ಏನು ಹೇಳ್ತೀರಿ? ಇದರಿಂದಾಗಿ ಏನಾದರೂ ಲಾಭ, ಏನಾದರೂ ನಿಮಗೇನಾದ್ರು ಲಾಭ ಆಯಿತಾ ಅಂತ? ನೋಡಿ, BJP RSS ಅನ್ನು ನಾವು ಲೈಟಾಗಿ ತಗೊಳ್ಳುವ ಹಾಗೆ ಇಲ್ಲ. ನಂಬರ್ 1, ಯಾಕಂತ ಹೇಳಿದರೆ ಬಹುದೊಡ್ಡ ಪಕ್ಷ,
ಬಿಜೆಪಿ ಇವಾಗ ಹೊರಹೊಮ್ಮಿದೆ ಈಗ ದೇಶದಲ್ಲಿ. ಒಂದೇ ನಿಮಿಷದಲ್ಲಿ ಒಂದು ಸಣ್ಣ ಕತೆ ಹೇಳ್ತಾನೆ ನೋಡಿ. ಒಂದು ಗ್ರೀಕಿನ ಒಂದು ರಾಜ ಬೇರೆ ಬೇರೆ ಎಂತ ಹೇಳ್ತಾರೆ ಅವನ ರಾಜ್ಯವನ್ನು ವಿಸ್ತಾರ ಮಾಡುವಾಗ ಒಂದು ಹಡಗನ್ನು ಯೂಸ್ ಮಾಡ್ತಿದ್ದ, ಅಂದ್ರೆ ನೌಕಾ ಯುದ್ಧಗಳಿಗೆ ಒಂದು ನೌಕೆಯನ್ನು ಯೂಸ್ ಮಾಡ್ತಿದ್ದ. ಆಮೇಲೆ ಅದು 100 ವರ್ಷ ಆದ್ಮೇಲೆ ಅದಕ್ಕೆ ಒಂದು ರಿಟೈರ್ಮೆಂಟ್ ಕೊಡುವ ಅಂತ ಹೇಳಿ ಒಂದು ಪ್ಲಾನ್ ಆಗ್ತಾರೆ. ಸೊ ಅದನ್ನು ಕೊಂಡೋಗಿ ಮ್ಯೂಸಿಯಂ ಅಲ್ಲಿ ಇಡ್ತಾರೆ, ಯಾವಾಗ 16ನೇ ಶತಮಾನದಲ್ಲಿ. ಈಗ ಮತ್ತೆ ಅದನ್ನು ಆ ದೇಶದ ಸರ್ಕಾರ ಮೇಂಟೈನ್ ಮಾಡ್ತಾ ಬಂತು. ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಈಗ ಏನೋ ಒಂದೊಂದೇ ಪಾರ್ಟ್ ಹೋಗುವಾಗ ರಿಪ್ಲೇಸ್ ಮಾಡುವಂತದ್ದು, ಆ ತರದ ಕೆಲಸಗಳನ್ನೆಲ್ಲ ಮಾಡ್ತಿತ್ತು. ಬಹುಶಃ 2012ರಲ್ಲಿ ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟ್ ನೋಡುವಾಗ ಟೋಟಲಿ ಶಾಕ್ ಆಯ್ತು ಜನರಿಗೆ. ಅಂದ್ರೆ ವಿಷಯ ಎಂತ ಹೇಳಿದ್ರೆ ಈ 16ನೇ ಶತಮಾನದಲ್ಲಿ ಏನಿವರು ಅದನ್ನು ಶೋಗೆ ಇಟ್ಟಿದ್ರು, ಆ ಪಾರ್ಟ್ಸ್ ಏನಿದೆ ನೋಡಿ, ಅದು ಒಂದೇ ಒಂದು ಪಾರ್ಟ್ ಇಲ್ಲ. ಈಗ ಎಲ್ಲ ರಿಪ್ಲೇಸ್ಮೆಂಟ್ ಆಗಿ ಹೊಸ ಪಾರ್ಟ್ ಆಗಿ ಬಿಟ್ಟಿದೆ. ಆ ಒಂದು ಏನಂತಾರೆ ಯುದ್ಧ ನೌಕೆ ಹೆಸರು ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಅದನ್ನೊಂದು ಯುದ್ಧ ನೌಕೆ ಎಕ್ಸ್ ಅಂತೇಳಿ ಇಟ್ಕೊಳ್ಳುವ ಒಂದು. ಓಕೆ, ಸೊ ಯಾವ ಒಂದು ಏನು ಹೇಳ್ತಾರೆ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಆ ಯುದ್ಧ ನೌಕೆಯನ್ನು ಪ್ರಿಸರ್ವ್ ಮಾಡಿದ್ರು, ಇವಾಗ ಅದರಲ್ಲಿ ಒಂದೇ ಒಂದು ಪಾರ್ಟ್ ಇಲ್ಲ, ಎಲ್ಲ ರಿಪ್ಲೇಸ್ ಆಗಿ ಹೋಗಿದೆ. ಈಗ ಉಳಿದಿರೋದು ಕೇವಲ ಅದರ ಹೆಸರು ಮಾತ್ರ, ಒಂದು ಎಕ್ಸ್. ನನಗೆ ಅದರ ಎಕ್ಸಾಕ್ಟ್ಲಿ ಹೆಸರು ಗೊತ್ತಿಲ್ಲ, ಲೆಟ್ ಅಸ್ ಅಸ್ಯೂಮ್ ಇಟ್ ಆಸ್ ಎಕ್ಸ್. ಸೊ ಬಹುಶಃ ಈ RSS ನವರು ಯಾವ ಒಂದು ಸಿದ್ಧಾಂತದಿಂದ ರಾಜಕೀಯವನ್ನು ಪ್ರಾರಂಭ ಮಾಡಿದ್ದಾರೋ, ಬಹುಶಃ ಇವಾಗ ಖಾಲಿ RSS ಅಂತ ಹೆಸರು ಮಾತ್ರ ಉಳ್ಕೊಂಡು ಬಿಟ್ಟಿದೆ. ಮತ್ತೆ ಆ ಸಿದ್ಧಾಂತ ಯಾವ ಒಂದು ಶುರು ಮಾಡಿಕೊಂಡು ಅವರ ಹಿರಿಯವರು ಏನು ಪ್ರಾರಂಭ ಮಾಡೋದು, ಬಹುಶಃ ಆ ಸಿದ್ಧಾಂತ ಈಗ ಉಳ್ಕೊಂಡಿಲ್ಲ. ಯಾಕಂತ ಹೇಳಿದರೆ ಬಹುಶಃ ವಾಜಪೇಯಿ ಅವರು ಕೂಡ ಇದರ ಬಗ್ಗೆ ಬಹಳಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಒಂದು ಕಾಲದಲ್ಲಿ. ಮತ್ತು ಹಲವಾರು ಬಾರಿ ಅವರು ಇದರ ಬಗ್ಗೆ ಏನು ಹೇಳ್ತಾರೆ, ಈ ದ್ವೇಷ ರಾಜಕಾರಣದ ಬಗ್ಗೆ ಆಗಿದ್ದಿರಬಹುದು, ಅಥವಾ ಒಬ್ಬರನ್ನು ಟೀಕೆ ಮಾಡುವಂಥ ರಾಜಕಾರಣ ಆಗಿದ್ದಿರ್ಬೋದು, ಅಥವಾ ಈಗಿನ ಏನು ಆಪರೇಷನ್ ಕಮಲ ಏನು ಈಗ ನಡೀತಾ ಇದೆ ನೋಡಿ, ಈ ಥರದ ರಾಜಕಾರಣ. ಬಹುಶಃ ನಿಮಗೆ ಗೊತ್ತಿದ್ದಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ ಒಂದು ಓಟಿಗೋಸ್ಕರ ರಾಜೀನಾಮೆಯನ್ನು ಕೊಟ್ಟು ನಡೆದವರು. ಅದೇ ಆ ಒಂದು ಸ್ವಭಾವ ಈಗಿನ BJPಯವರಲ್ಲಿ ಇಲ್ಲ. ಬಹುಶಃ ಇದರಿಂದಾಗಿ ಏನಾಗ್ತಿದೆ ಅಂತ ಹೇಳಿದರೆ ನೋಡಿ, ಸಹಜ, ಯಾವುದು ಸೋಲು ಗೆಲುವು ಇದೆಲ್ಲ ಸಹಜ. ನಾನು ನಿತಿನ್ ನಬೀಲ್ ಅವರು ಅಲ್ಲಿ ಏನು ಸೋತ್ರು ಅಂತ ಹೇಳಿ ಇದರಿಂದ ನಾವೇನು ದೊಡ್ಡ ಮಟ್ಟದಲ್ಲಿ ಏನು ಹಿಗ್ಗುವಂಥದ್ದು ಏನೂ ಇಲ್ಲ. ಯಾಕಂತ ಹೇಳಿದರೆ ತೀರ್ಮಾನ ಜನ ಕೊಡ್ತಾರೆ ಮುಂದಿನ ದಿನದಲ್ಲಿ. ಆದರೆ ಇದರಲ್ಲಿ ಒಂದು ನಾವು ನೋಟಿಸ್ ಮಾಡಬೇಕು ಏನಂತ ಹೇಳಿದರೆ, ಯಾವ ಒಂದು ಮನಸ್ಥಿತಿಯಲ್ಲಿ ಜನರು ಒಂದು ಕಾಲದಲ್ಲಿ ಇದ್ರೋ ಆ ಮನಸ್ಥಿತಿ ಈಗ ಜನರಲ್ಲಿ ಇಲ್ಲ, ಬದಲಾಗಿದೆ. ಜನರಲ್ಲಿ ಬಿಜೆಪಿ ಈಗ ಬೇಸತ್ತು ಹೋಗಿದೆ. ಬಹಳಷ್ಟು ಉದಾಹರಣೆಗಳು ತೀರಾ ಇತ್ತೀಚೆಗೆ ನಾವು ಕಂಡು ಬಂದಿದ್ದೇವೆ. ಯಾಕಂತ ಹೇಳಿದ್ರೆ 2014ರಲ್ಲಿ ಆದ ಚುನಾವಣೆ ಆಗಿದ್ದಿರಬಹುದು, 19ರಲ್ಲಿ ಆದ ಚುನಾವಣೆ ಆಗಿದ್ದಿರಬಹುದು, ಯಾವ ರೀತಿಯಾದಂತಹ ಒಂದು ಅಭೂತಪೂರ್ವವಾದಂತಹ ಒಂದು ಪ್ರದರ್ಶನವನ್ನು ಅವರು ಮಾಡಿದ್ರು, ಅದು 2024ರಲ್ಲಿ ಕಂಡು ಬರಲಿಲ್ಲ. ಬಹುಶಃ ಅವರಿಗೆ ಅವರ ಒಂದು ಸ್ವಂತ ಪಕ್ಷಕ್ಕೆ ಮೆಜಾರಿಟಿ ತಗೊಳ್ಳುವಷ್ಟು ಬಲ ಅವರಿಗೆ ಬಂದಿಲ್ಲ. ಸೊ ಅಲ್ಲಿಂದ ಒಂದು ಏನು ಹೇಳ್ತಾರೆ, ಬಿಜೆಪಿಯ ಒಂದು ಡಿಕ್ಲೈನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಮತ್ತೆ ನೋಡಿ, ಕಾಂಗ್ರೆಸ್ ಪಕ್ಷ ಕೂಡ ಹಲವಾರು ಸೋಲು. ಈಗ ನನ್ನ ಪ್ರಶ್ನೆ ಅಲ್ಲ ಉದಯ್ ಅವರೇ, ಈಗ ಒಂದು ಪಕ್ಷ ಹೋಗ್ತದೆ, ಇನ್ನೊಂದು ಪಕ್ಷ ಬರ್ತದೆ, ಬಿಜೆಪಿಗೆ ಪರ್ಯಾಯವಾಗಿ ಇನ್ನೊಂದು ಪಕ್ಷ ಬರಬಹುದು. ಖಂಡಿತ ಕಾಂಗ್ರೆಸ್ನವರ ಅಸ್ತಿತ್ವ ಹೇಗೆ ಅಂತ ಪ್ರಶ್ನೆ. ನೋಡಿ, 150+ ವರ್ಷ ಹಳೆಯ ಪಕ್ಷ ನಮ್ಮದು. ಸರಿ, ಓಕೆ. ಸೊ ನಾವು ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಸರ್ ಹೇಳಿದ ಹಾಗೆ, ನಾರಾಯಣನ್ ಹೇಳಿದಾಗೆ, ಹಲವಾರು ಮೇಲೆ ಕೆಳಗೆ ಅಪ್ಸ್ ಆ್ಯಂಡ್ ಡೌನ್ಸ್ಗಳನ್ನು ನಾವು ನೋಡಿದ್ದೇವೆ. ಇದು ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿರ್ಬೋದು ಅಥವಾ ಒಬ್ಬ ವ್ಯಕ್ತಿಗೆ ಇರಬಹುದು, ಒಂದು ಲೈಫ್ ಸೈಕಲ್ ಅಂತೇಳಿ ಇರ್ತದೆ. ಒಂದು ಕೆಳಗಿದ್ದ ವ್ಯಕ್ತಿ ಮೇಲೆ ಹೋಗಬೇಕು, ಮೇಲೆ ಇದ್ದ ವ್ಯಕ್ತಿ ಕೆಳಗೆ ಬರಬೇಕು, ಅವನ ಜೀವನ ಚಕ್ರ ತಿರುಗ್ತಾನೆ ಇರ್ತದೆ. ಮನುಷ್ಯ ಒಬ್ಬ ಸೋತಿದ್ದಾನೆ ಅಂತ ಹೇಳಿದ್ರೆ ಲೈಫ್ ಲಾಂಗ್ ಸೋಲೇ ಇರುವುದು ಅಂತಲ್ಲ, ಅಥವಾ ಗೆಲ್ತಾನೆ ಅಂತ ಇರುವಂಥದ್ದಲ್ಲ. ನಾವು 2014ರಲ್ಲಿ ನಾವು ನೆಲ ಕಚ್ಚಿದ್ದೇವೆ, ಬಿಜೆಪಿ ಅವರು ಟಾಪಿಗೆ ಹೋದ್ರು. ಇವಾಗ ಏನಾಗ್ತಿದೆ, ನಾವು ಮೇಲೆ ಬರ್ತಿದ್ದೇವೆ, ವಿ ಆರ್ ರಿಕವರಿಂಗ್. ಓಕೆ, ಬಿಜೆಪಿ ಅವರ ಡಿಕ್ಲೈನ್ ಸ್ಟಾರ್ಟ್ ಆಗಿದೆ ಇವಾಗ ಒಂದು ಹಂತದಲ್ಲಿ, ನಾನು ಹೇಳುವಂಥದ್ದು. ಓಕೆ, ಯಾಕಂದರೆ ಕಳೆದ ಬಾರಿ ಎಲೆಕ್ಷನಲ್ಲಿ ಗೊತ್ತಾಗಿದೆ. ಮತ್ತು ಯಾವ್ಯಾವ ನರೇಟಿವ್ಸ್ಗಳನ್ನು ಇವರು ಹಿಡ್ಕೊಂಡು ಆವಾಗ ಬಂದಿದ್ರು, ಅದು ಯಾವ ನರೇಟಿವ್ಸು ವರ್ಕೌಟ್ ಆಗಲಿಲ್ಲ. ರಾಮ ಮಂದಿರದ ಒಂದು ಇನಾಗ್ರೇಷನ್ ಮಾತ್ರ ಇವರಿಗೆ ಪ್ಲಸ್ ಆಗಿರೋದು ಹೊರತು, ಅದೂ ಕೂಡ ಪ್ಲಸ್ ಆಗಿರುವಂಥದ್ದು ಒಂದು ಜನರು ಒಂದು ಅರ್ಧಂಬರ್ಧ ಮನಸ್ಸಿನಲ್ಲಿ ಓಟ್ ಆಗಿ ಏನೋ ಇವರು ಮಾಡಿದ್ರಲ್ಲ ಸರಿ ಇವರಿಗೆ ಒಂದು ಕೊಡುವ. ಅದು ವಿಪರ್ಯಾಸ ಏನು ಹೇಳಿದರೆ, ಅಯೋಧ್ಯವನ್ನೇ ಸೋತರು.
ಅಯೋಧ್ಯೆ ಕ್ಷೇತ್ರವನ್ನೇ ಸೋತರು. ಸೊ ಹಾಗಿರುವಾಗ ಅಯೋಧ್ಯೆ ಕ್ಷೇತ್ರ ಮಾತ್ರ ಅಲ್ಲ, ನಾವು ಹಲವಾರು ಮೆಸೇಜ್ಗಳನ್ನು ಓದ್ತಿದ್ದೇವೆ. ಯಾವ ಪ್ಲೇಸ್ಗಳಲ್ಲಿ ಶ್ರೀ ಪ್ರಭುರಾಮ್ ಅವರು ಏನು ವನವಾಸ ಮಾಡಲಿಕ್ಕೆ ಹೋದ್ರು, ಆ ಯಾವ ಕ್ಷೇತ್ರಗಳು ಇವಾಗ ಲೋಕಸಭಾ ಕ್ಷೇತ್ರವಾಗಿದೆ, ಅದು ಎಲ್ಲ ಕಡೆಯನ್ನು ಕೂಡ ಸೋತಿದ್ದಾರೆ ಬಿಜೆಪಿ ಅವರು. ಸೊ ಹಾಗಿರುವಾಗ ನಾವು ನೋಡಿ, ನಾವು ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಹಿಟ್ಲರ್ ಅವರದ್ದು ಒಂದು ಕತೆ ಕೇಳಿದ್ದೆವು. ಈ ರೀತಿಯ ಈಗ ನಾನು ಹೇಳೋದು ಕಾಂಗ್ರೆಸ್ಗೆ ಏನಾದ್ರು ಲಾಭ ಇದೆ ನನ್ನ ಪ್ರಶ್ನೆ ನೇರ ಅದೊಂದು. ನೀವು ಅವರ ಎಷ್ಟು ಲಾಭ ಇದೆ? ಯಾಕಂದ್ರೆ ಸಿಜೆಪಿ ಜೊತೆ ಹೋಗ್ತಾ ಇದ್ದೀರಿ, ಆಮ್ ಆದ್ಮಿ ಪಕ್ಷದ ಜೊತೆ ಹೋಗ್ತಾ ಇದ್ದೀರಿ, ನಿಮ್ಮದು ಏನು ಅಂತ ಪ್ರಶ್ನೆ. ನೋಡಿ, ನಮಗೆ ಪ್ರಸ್ತುತ ಹೇಗಿದೆ ಅಂತ ಹೇಳಿದ್ರೆ, ನಾವು ಈ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವೇನು ಸಂತೋಷ ಪಡುವವರಲ್ಲ. ನಮಗೆ ವಿ ಹ್ಯಾವ್ ಟು ಗೋ ಲಾಂಗ್ ವೇ. ನಾವು ದೊಡ್ಡ ಮಟ್ಟದಲ್ಲಿ ಪೆಟ್ಟು ತಿಂದಿದ್ದೇವೆ, ನಾವು ಅದನ್ನು ಒಪ್ಪಿಕೊಳ್ಳೇಬೇಕು. ಅದು ಅವರ ಕುತಂತ್ರದಿಂದ ಆಗಿದ್ದಿರ್ಬೋದು ಅಥವಾ ಅವರ ತಂತ್ರಗಾರಿಕೆಯಿಂದ ಯಾವುದೇ ಆಗಿದ್ದಿರ್ಬೋದು, ಜನರು ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಸೊ ಹಾಗಿರುವಾಗ ನಮಗೆ ಇವಾಗ ನಾವು ಏನು ನೋಡ್ತಿದ್ದೇವೆ ಅಂತ, ನಮ್ಮ ದೊಡ್ಡ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಹ್ಯೂಮನ್ ಟೆಂಡೆನ್ಸಿ ಹೇಗೆ ಆಗ್ತಿದೆ ಅಂತ ಹೇಳಿದ್ರೆ, ನಾವು ನನ್ನ ಮುಂದೆಯವನನ್ನು ನಾನು ಕಾಂಪೀಟ್ ಮಾಡಬೇಕಾದ್ರೆ ನಾನು ಅವನಷ್ಟೇ ಕೆಪೇಬಲ್ ಆಗಬೇಕು ಅಂತ ಎನಿಸುವುದನ್ನು ಬಿಟ್ಟು ನಾನು ಅವನನ್ನು ಹೇಗೆ ಡಿಫೇಮ್ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ನಾವು ಮುಂದೆ ಹೋಗುದಿಲ್ಲ. ಸೊ ಹಾಗಿರುವಾಗ ಬಿಜೆಪಿ ಅವರು ಅವರವಷ್ಟ ಪಟ್ಟಿಗೆ ಹೋಗ್ತಾ ಇರಲಿ, ನಾವು ನಮ್ಮನ್ನು ಹೇಗೆ ಇಂಪ್ರೂವೈಸೇಷನ್ ಮಾಡಬೇಕು ಅದರ ಮೇಲೆ ನಾವು ವರ್ಕ್ ಮಾಡ್ತೇವೆ. ಸರಿ. ಲಕ್ಷ್ಮೀನಾರಾಯಣ ಅವರು ನಮ್ಮ ಲೈನಲ್ಲಿದ್ದಾರೆ ಜೊತೆಯಲ್ಲಿ. ಈಗ ನಮ್ಮ ರಾಜಕೀಯ ವಿಶ್ಲೇಷಕರು ಹೌದು, ಹಿರಿಯ ಪತ್ರಕರ್ತರು. ಲಕ್ಷ್ಮೀನಾರಾಯಣ್ ಕೇಳಿಸ್ತಾ ಇದೆಯಲ್ಲ? ಸರಿ ಕೇಳಿಸ್ತಾ ಇದೆ. ನೋಡಿ, ಈಗ ಹಗರಣಗಳ ಬಗ್ಗೆ ಹಗರಣಗಳಿಂದಾಗಿ ಒಂದಷ್ಟು ಸಮಸ್ಯೆ ಬಿಜೆಪಿಗೆ ಬಂದಿದೆ ಅನ್ನುವಂಥದ್ದು ಸತ್ಯ. ನಿಮ್ಮ ಒಂದು ಈ ಜನಗಳ ಮಧ್ಯೆ ನೀವಿರುವ ಕಾರಣ ಇದರಿಂದಾಗಿ ಈಗ ಕೇಂದ್ರದಲ್ಲಿರುವ ಆಡಳಿತ ಪಕ್ಷದ ಜನಪ್ರಿಯತೆ ಏನಾದರೂ ಕಡಿಮೆ ಆಗಿದೆ ಅಂತ ನಿಮ್ಮ ಏನು ಅಬ್ಸರ್ವೇಷನ್ ಲಕ್ಷ್ಮೀನಾರಾಯಣ್? ಸರ್, ಒಂದು ನಾವು ಇವತ್ತು ಪ್ರಸ್ತುತ ಒಂದು ಕೇಂದ್ರ ಸರ್ಕಾರ ಯಾವಾಗ ಬಂದಿದೆ ಅನ್ನೋದನ್ನ ನಾವು ಇವತ್ತು ಗಮನಿಸ್ತೀವಿ. 2004ರಿಂದ ಇವತ್ತು ಅವರು ಆಡಳಿತವನ್ನ ಮಾಡ್ತಾ ಇದ್ದಾರೆ. ಜನ ಬಹಳಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಸರಿ, ಈ ಅವಕಾಶಗಳನ್ನ ಯಾವ ರೀತಿ ಸದ್ಬಳಕೆ ಸ್ವಲ್ಪ ಇದಾಗ್ತಾ ಇದೆ ಲಕ್ಷ್ಮೀನಾರಾಯಣ್, ಕಟ್ ಆಗ್ತಾ ಇದೆ ಮಾತಾಡುವಾಗ. ನಾನು ಮಾತ್ರ ಕೇಳಿಸ್ತಾ ಇದೆಯಾ? ವಾಯ್ಸ್ ಕ್ಲಿಯರ್ ಇಲ್ಲ. ಮತ್ತೆ ಸಂಪರ್ಕಕ್ಕೆ ಬರ್ತೇನೆ ಲಕ್ಷ್ಮೀನಾರಾಯಣ್, ಮತ್ತೆ ಸಂಪರ್ಕಕ್ಕೆ ಬರ್ತೇನೆ. ಕಟ್ ಆಗ್ತಾ ಇದೆ ಮಾತು. ಇವತ್ತು ನಿಮ್ಮ ಹತ್ರ ಮುಂದುವರಿಸಿ ನಾರಾಯಣ ರಂಜೆ ಅವರೇ, CJPಯ ಒಂದು ಹೋರಾಟ ಕೇವಲ ಒಂದು ಹೆಚ್ಚು ಸಮಯ ಇರಲಿಲ್ಲ. ಒಂದು ಪ್ರಾರಂಭದಲ್ಲಿ ನೀವು ಅವರಿಗೆ ಒಂದೊಂದು ಹಣೆಪಟ್ಟಿ ಕೊಡುವಂಥದ್ದೆಲ್ಲ ಮಾಡಿದ್ರಿ, ನೀವು ಅಂತ ಹೇಳೋದಿಲ್ಲ, ಸಾಮಾನ್ಯವಾಗಿ ಇದ್ದದ್ದೇ ಅದು. ಯಾವುದೇ ರಾಜಕೀಯ ಪಕ್ಷಗಳು ಆಡಳಿತದಲ್ಲಿದ್ದಾಗ ಯಾವುದೇ ಚಳುವಳಿಗಳನ್ನು ಒಂದು ಹಣೆಪಟ್ಟಿ ಕೊಡುವಂಥದ್ದಿದೆ. ಆಮೇಲೆ ಅದು ಹೆಚ್ಚಾಗ್ತಾ ಹೋದಾಗ ನೀವು ಅವರಿಗೆ ಮಣಿದ್ರಿ ಎನ್ನುವಂಥ ನಿಟ್ಟಿನಲ್ಲಿ ಆ ರೀತಿ ಕಾಣಲಿಕ್ಕೆ ಪ್ರಾರಂಭವಾಯಿತು. ಬಹುಶಃ ಒಂದು ಬಹಳ ದೊಡ್ಡ ಯಶಸ್ಸು ಅವರಿಗೆ ಬಂತು. ಒಂದು 11 ವರ್ಷದಲ್ಲಿ ರಾಜೀನಾಮೆ ಯಾವುದೇ ಪಕ್ಷದ ಅಂದರೆ ನಿಮ್ಮಲ್ಲಿ ಯಾರು ಕೊಡದಿದ್ದಾಗ ಒಂದು ರಾಜೀನಾಮೆ ಬಂತು. ಹೀಗಿರುವಾಗ CJPಯ ಯುವಶಕ್ತಿಗೆ BJP ಹೆದರಿದ ಎನ್ನುವಂಥ ಪ್ರಶ್ನೆ. ಯುವಶಕ್ತಿ ಭಾರತೀಯ ಜನತಾ ಪಾರ್ಟಿ ಜೊತೆಗಿದೆ. ಸರಿ, ಯುವಶಕ್ತಿಗೆ BJP ಹೆದರಲೇಬೇಕು. ಒಬ್ಬ ರಾಜಕೀಯ ಪಾರ್ಟಿಯಾಗಿ ಯುವಶಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ದೇಶದ ಪ್ರಧಾನಿ ಅವರಿಗೇನು ಕಾರ್ಯಕ್ರಮಗಳು ಬೇಕೋ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸರಿ, ನೀಟ್ನಲ್ಲಿ ವ್ಯತ್ಯಾಸ ಆಗಿದೆ, ನಾನು ಇಲ್ಲ ಅಂತ ಹೇಳೋಕೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಒಂದಷ್ಟು ಬದಲಾವಣೆಗಳು ಬಂತು. ನೀವು ಹೇಳಿರ್ತಕ್ಕಂಥ CJP ಬಂತು. 16 ಮೇಗೆ ಅವರು ಆರಂಭ ಮಾಡಿದರು. ಯಾವ ನಮ್ಮ ಜಸ್ಟಿಸ್ ಸೂರ್ಯಕಾಂತರ ಒಂದು ಶಬ್ದದ ಬಳಕೆಯ ಕಾರಣಕ್ಕೋಸ್ಕರ ಈ ಒಂದು ಸಂಘಟನೆ ಹುಟ್ಟುಕೊಂಡಿದ್ದು. ಅದನ್ನು ಮಾಡಿಕೊಂಡವರು ಯಾರು ಅಂದ್ರೆ ನಿಮಗೆ ಗೊತ್ತಿದೆ, ಅಜಿತ್ ದೀಪ್ಕೆ ಅವರು. ಈ ಕಾರಣಕ್ಕೋಸ್ಕರ ಒಂದು ಚಳುವಳಿಯ ಕಾರಣಕ್ಕೋಸ್ಕರ ಆಯಿತು. ಎಲ್ಲಿ ಸಂಘಟನೆ ಆರಂಭ ಆಗಿತ್ತ, ಆರಂಭ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಆಹಾರವಾಗಿ ನೀಟ್ ಬಂತು. ಹೌದು, ಇಲ್ಲ ಅಂತ ಹೇಳಿದರೆ ಒಂದು ಕಥೆಯಲ್ಲಿ ಅವರವರಷ್ಟಿಗೆ ಸಂಘಟನೆಯ ಕೆಲಸನ ಮಾಡ್ತಾ ಇರ್ಬೋದಿತ್ತು. ಆದರೆ ಬೇರೆ ಆಗ ಆ ಸಂದರ್ಭದಲ್ಲಿ ನೀಟ್ ಸೋರಿಕೆಯ ಪ್ರಶ್ನೆ ಬಂದಾಗ ನಮಗೆ ಸಹಜವಾಗಿ ಗೊತ್ತಿದೆ, ನೀಟ್ ಅನ್ನುವಂಥದ್ದು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಏನಿದೆ ಅದರ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಿ ಆಗುವುದು ಅಂತ ಹೇಳಿದರೆ ಒಂದು ದೊಡ್ಡ ಮಟ್ಟದ ಸೆಕ್ಯೂರಿಟಿ ಇರತಕ್ಕಂಥ ಮತ್ತು ಅದರದೇ ಆದಂಥ ಯಾವುದೋ ಲೋಕಲ್ ಪ್ರೆಸ್ಸಲ್ಲಿ ಪ್ರಿಂಟ್ ಮಾಡುವುದಲ್ಲ, ಅದನ್ನು ಆ ರೀತಿಯ ಭದ್ರತಾ ವ್ಯವಸ್ಥೆಯಲ್ಲಿ ಮಾಡುವಂಥ ಸಂದರ್ಭಗಳಾಗಿದೆ.
ದೂರದ ಪುಣೆಯಲ್ಲಿ ಯಾರೊಬ್ಬರು ಪ್ರೊಫೆಸರ್ ಅದನ್ನು ಹಿಡ್ಕೊಂಡು ಹೊರಗಡೆ ಚೆಲ್ಲುವಂಥ ವ್ಯವಸ್ಥೆ ಎಲ್ಲಿಂದ ಅವರಿಗೆ ಆತಂಕಕಾರಿ ಅಂದರೆ ನಮ್ಗೆ ಗೊತ್ತಿದೆ. ಒಬ್ಬ ಸಣ್ಣ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಅಥವಾ ನಮ್ಮ ಶಾಲಾ ಶಿಕ್ಷಕರು ಕೂಡ ಮನೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಆರಂಭ ಮಾಡಬೇಕಾದ್ರೆ ಮನೆಯವರಿಗೆ ಅಡಗಿಸಿಟ್ಟು ಅದನ್ನು ಕಾಪಿ ಇಟ್ಕೊಂಡು ಮಾಡುವಂಥ ವ್ಯವಸ್ಥೆಗಳಿದೆ. ಅದನ್ನು ಅಷ್ಟೇ ಜೋಪಾನವಾಗಿ ಶಾಲೆಗೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಈ ಮಟ್ಟದಲ್ಲಿ ಸೋರಿಕೆ ಆದ ಕಾರಣಕ್ಕೋಸ್ಕರ ನನಗೆ ಗೊತ್ತಿರಬಹುದು, ಯಾಕಂದರೆ ಒಂದು ಕ್ವಶನ್ ಪೇಪರ್ ಆಗುವಾಗ 3-4 ಥರದ್ದು ಆಗುತ್ತೆ. ಅದರಲ್ಲಿ ಒಂದು ಬಂದಾಗ ಅದೇ ಲೀಕಾಗಿ ಈ ವ್ಯವಸ್ಥೆಯಲ್ಲಿ ಕೆಟ್ಟದಾಗಿ ಬಂತು ಅನ್ನೋದರ ಬಗ್ಗೆ ಕೂಡ ನಮಗೆ ಗೊತ್ತಿಲ್ಲ. ಆದರೆ ತಪ್ಪನ್ನು ಒಪ್ಪಿಕೊಳ್ಳಲೇಬೇಕು. ಅದಕ್ಕೆ ಸರ್ಕಾರ ಕೂಡ ಹೇಳಿದೆ ನಮ್ಮ ಕಡೆಯಿಂದ ಈ ವ್ಯವಸ್ಥೆಗಳು ಸರಿಯಾಗಲಿ. ಆದರೆ ಅದೇ ಸರ್ಕಾರ ನೀಟನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಿ ಅತ್ಯಂತ ಶೀಘ್ರ ಸಮಯದಲ್ಲಿ ಅದರ ಫಲಿತಾಂಶವನ್ನು ಪ್ರಕಟಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ನಾನು ಹೇಳಿರುವಂಥದ್ದು, ಯಾವ ರಾಜಕೀಯ ಸಂಘಟನೆಯ ಮುಖಾಂತರ ಅಥವಾ ಒಂದು ವೈಯಕ್ತಿಕ ಸಂಘಟನೆ CJP ಬಂತ, ಅದರ ಜೊತೆ ಯುವ ಸಮುದಾಯ ಅವರ ವ್ಯಕ್ತಿಗತವಾದಂಥ ಸಮಸ್ಯೆಗೋಸ್ಕರ ಹೋರಾಟಕ್ಕೆ ಧುಮುಕಿದ್ದಾರೆ. ಅವರು ಕೇವಲ ಒಂದು ವಿಚಾರಕ್ಕೆ ನೀಟಿಗೆ ಬಿಟ್ಟರೆ ಬೇರೆ ಯಾವುದೇ ಕೂಡ ಉಲ್ಲೇಖಗಳು ಅಲ್ಲಿ ಇಲ್ಲ. ಇವರು ಅದನ್ನು ಬಳಕೆ ಮಾಡಿಕೊಂಡಿದ್ದಾರೆ, ಅದರಲ್ಲಿ ಸತ್ಯ ಇದೆ. ಆದರೆ ಅದರಲ್ಲಿ ಕೂಡ ಕಾಂಗ್ರೆಸ್ ಇರ್ಬೋದು, ಆಪ್ ಇರ್ಬೋದು, ಅಥವಾ ಉಳಿದ ಸಮಾಜವಾದಿ ಪಾರ್ಟಿಯ ನಾಯಕರೇನೆಲ್ಲ ಇದ್ರೂ ಕೂಡ ಅದರ ಲಾಭವನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಒಂದು ರಾಜಕೀಯ ಪಾರ್ಟಿಯಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಆ ಲಾಭವನ್ನು ಒಂದು ಕ್ಷಣಕ್ಕೆ ಅವ್ರು ಪಡ್ಕೊಂಡಿದ್ದಾರೆ. ಒಂದು ಕ್ಷಣಕ್ಕೆ ಎಲ್ಲಿಗೆ ಧರ್ಮೇಂದ್ರ ಪ್ರಧಾನರಂಥ ಒಬ್ಬ ಮೇರು ವ್ಯಕ್ತಿತ್ವದ ಒಬ್ಬ ರಾಜಕಾರಣಿ, ಅತ್ಯಂತ ಒಳ್ಳೆಯ ರಾಜಕಾರಣಿ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಸ್ವಚ್ಛತೆ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನೀವು ಉಲ್ಲೇಖನೆ ಮಾಡಿದ್ರಿ, ಕಳೆದ 12 ವರ್ಷಗಳಿಂದ ಒಂದು ರಾಜೀನಾಮೆ ಆಗಲಿಲ್ಲ. ಆದರೆ ಈ ಕಾರಣಕ್ಕೋಸ್ಕರ ರಾಜೀನಾಮೆ ಆಯಿತು. ಅವರು ಒಂದೇ ಮಾತನ್ನು ಹೇಳಿರುವಂಥದ್ದು, ನನ್ನ ದೇಶದ ಭದ್ರತೆಯ ಕಾರಣಕ್ಕೋಸ್ಕರ, ನನ್ನ ದೇಶದ ಯುವಜನರ ಮನಸ್ಸಿಗೆ ತೊಂದರೆ ಆಗಬಾರದು ಅನ್ನೋಂಥ ಕಾರಣಕ್ಕೋಸ್ಕರ ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿ ಅನ್ನೋಂಥ ಮಾತನ್ನ ಒಬ್ಬ ದೇಶದ ಮಂತ್ರಿ ಹೊರಗಡೆ ಹೇಳ್ತಾರೆ ಅಂತ ಹೇಳಿದ್ರೆ ಭಾವನೆಗಳು ಏನಂತ ಆಲೋಚನೆ ಮಾಡಿ. ಅದೇ ಭಾವನೆಗಳು ಧರ್ಮೇಂದ್ರ ಪ್ರಧಾನ್ ಹೊರಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಗೆ ಕಂಡಂಥ ಮಾತುಗಳಿರ್ಬೋದು. ಯಾವ ರೀತಿ ಜನ ಅವರನ್ನು ಸ್ವೀಕಾರ ಮಾಡಿದ್ರು, ಅವರ ಕ್ಷೇತ್ರದ ಜನರು ಯಾವ ರೀತಿ ಅವರನ್ನು ಸ್ವೀಕಾರ ಮಾಡಿದ್ರು, ಯಾವ ರೀತಿಯ ಆತ್ಮೀಯತೆ ಮತ್ತು ಗೌರವಗಳು ಅವರಿಗೆ ಇದೆ ಅನ್ನೋದನ್ನ ಒಬ್ಬ ವ್ಯಕ್ತಿಯಾಗಿ ನಾವು ಕಂಡಿದ್ದೇವೆ. ಇದು ಸಹಜವಾದ ಪ್ರಕ್ರಿಯೆ. ಅಂತ ಒಬ್ಬ ಮೇರು ವ್ಯಕ್ತಿತ್ವದ ಒಬ್ಬ ಮಂತ್ರಿ ಹೊರಗಡೆ ಹೋದಾಗ ಸಹಜವಾಗಿ ಎಲ್ಲರಲ್ಲಿ ಕೂಡ ನೋವಾಗಿದೆ. ಆದರೆ ಕಾರಣ ಇಷ್ಟೇ, ನೀಟ್ನಲ್ಲಿ ತಪ್ಪಾಗಿದೆ. ಅದಕ್ಕೋಸ್ಕರ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿಯಾಗಿ ರಾಜೀನಾಮೆಯನ್ನು ನೀಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದರಿಂದ ಆ ಕಾರಣಕ್ಕೋಸ್ಕರ ಯುವ ಜನರು ಒಪ್ಪಿಕೊಂಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋ ಪ್ರಶ್ನೆಗಳಿಗೆ ಬರುವುದಿಲ್ಲ. ಈಗ ಇರ್ತಕ್ಕಂಥ 14 ಲಕ್ಷ ಏನು ನೀಟ್ ಅಭ್ಯರ್ಥಿಗಳಿದ್ದಾರೆ, 24 ಲಕ್ಷ ಕ್ಷಮಿಸಿ 24 ಲಕ್ಷದಷ್ಟು ಏನು ನೀಟ್ ಎಕ್ಸಾಮ್ ಬರೆದಿದೆ, ಅಟೆಂಡ್ ಮಾಡಿದ್ದಾರೆ, ಅವರ ಕುಟುಂಬದವರು ಸೇರಿದರೆ 80 ಲಕ್ಷ ಜನಸಂಖ್ಯೆ ಇರಬಹುದು, 1 ಕೋಟಿ ಹತ್ರ ಇರಲೂಬಹುದು. ಅಂತ ಒಂದು ಮನಸ್ಥಿತಿ ಒಂದು ವ್ಯತ್ಯಾಸದ ಕಾರಣಕ್ಕೋಸ್ಕರ ಬದಲಾಗಿರಬಹುದು. ಆದರೆ ಸುದೀರ್ಘ ಸಮಯ ಉಳಿದಿಲ್ಲ. ಆ ಮಕ್ಕಳಿಗೆ ಮತ್ತೆ ಸೀಟ್ ಆಗುತ್ತೆ. ಆ ಮಕ್ಕಳು ಮತ್ತೆ MBBS ಅಥವಾ ಯಾವುದು ಮೆಡಿಕಲ್ ಫೀಲ್ಡಲ್ಲಿ ಮಾಡುವಂಥ ಕೆಲಸಗಳು BDS ಇರ್ಬೋದು ಅಥವಾ ಬೇರೆ ಬೇರೆ BHMS ಇರ್ಬೋದು, ಯಾವುದೇ ವಿಧದ ಪರೀಕ್ಷೆಗಳಿಗೆ ಹೋಗುವಂಥ ಅವಕಾಶಗಳು ಇದೇ ಸರ್ಕಾರ ಮಾಡಿರುವಾಗ ಆ ಮನೆ ತಂಪಾಗಿದೆ, ಆ ಮನೆ ತಣ್ಣಗಾಗಿದೆ. ಮತ್ತು ಯಾವ ಯುವ ಮನಸ್ಸಿದೆ ಅವರು ಅವರ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಮತ್ತು ಅವರ ಶಿಕ್ಷಣವನ್ನು ಪಡೆಯಬೇಕು ಏನು ಅವಕಾಶಗಳಿದೆ ಆ ಅವಕಾಶವನ್ನು ಬಳಕೆ ಮಾಡಿಕೊಂಡು ತನ್ನ ಒಬ್ಬ ಭಾರತೀಯ ಪ್ರಜೆಯಾಗಿ ಈ ದೇಶಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡೇ ಮಾಡ್ತಾರೆ ಅನ್ನೋದು ವಿಶ್ವಾಸ ನಮಗೆ.